ಧರ್ಮ, ಪೂಜೆ ಎಲ್ಲ ಚೆನ್ನಾಗಾಯಿತು. ಇಂಥ ಒಳ್ಳೆ ಸಂದರ್ಭದಲ್ಲಿ ನಿನ್ನನ್ನು ಭೇಟಿ ಮಾಡಿದ್ದು ನನಗಂತೂ ಭಾರಿ ಖುಷಿ ಆಯಿತು. ಇನ್ನು ನೀನು ಅಪ್ಪಣೆ ಕೊಟ್ಟರೆ ನಾ ಹೊರಡ್ತೀನಿ. ಏನಪ್ಪ ನೀನು ಪೂಜೆಗೆ ಅಂತ ಬಂದೆ, ಮುಗಿತಿದ್ದಾಗೆ ಹೋಗ್ತೀನಿ ಅಂತಿದೆಯಲ್ಲ. ಕೆಲಸಗಳಿದಾವಪ್ಪ. ಏನು ನಮಗೇನು ಕೆಲಸಗಳಿಲ್ವಾ? ನಿನಗಾದ್ರೆ ನೋಡ್ಕೊಳ್ಳೋದಕ್ಕೆ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ. ನೋಡಪ್ಪ, ಇಷ್ಟು ವರ್ಷ ಆದಮೇಲೆ ಬಂದಿದೀಯಾ, ನೆಪ ಹೇಳಿ ಹೋಗ್ತೀನಿ ಅಂತ ಅನ್ನೋ ಹಾಗೆ ಇಲ್ಲ. ನೀನು ಹೊರಡೋದೆಲ್ಲ ಚಾನ್ಸೇ ಇಲ್ಲ. ನೀವು ಇವತ್ತಿಲ್ಲೇ ಉಳ್ಕೊಂಡು ನಾವು ಆರ್ಗನೈಸ್ ಮಾಡಿರೋ ಗೇಮ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಊಟ ಮಾಡಿಕೊಂಡೇ ಹೋಗಬೇಕು. ಗೇಮಾ? ಹಾಂ, 2 ಫ್ಯಾಮಿಲಿ ಒಟ್ಟಿಗೆ ಸೇರಿದ್ದೀವಿ ಅಂತ ನಾವು ಎಷ್ಟೆಲ್ಲ ಗೇಮ್ಸ್ ಆರ್ಗನೈಸ್ ಮಾಡಿದ್ದೀವಿ. ನೀವು ನೋಡಿದ್ರೆ ಹೊರಡ್ತೀನಿ ಅಂತಿರಲ್ಲ, ಅದು ಹೆಂಗೆ ಹೋಗ್ತೀರಾ ನಾನು ನೋಡ್ತೀನಿ. ಧರ್ಮ, ನೀನು ನೋಡಿದ್ರೆ ಪೂಜೆ ಅಂತ ನನ್ನ ಕರೆಸ್ದೆ, ನಿನ್ನ ಮೊಮ್ಮಗ ಬೆದರಿಕೆ ಆಗ್ತಾ ಇದ್ದಾನೆ. ಅದೇ ಹಾಗಲ್ಲಪ್ಪ, ನನಗೆ ತುಂಬ ಕೆಲಸ ಇದೆ, ಹೊರಡಬೇಕು. ಅಂಕಲ್ ಪ್ಲೀಸ್, ನೀವು ನನಗೋಸ್ಕರನಾದರೂ ಇರಲೇಬೇಕು. ನಾನು ಕೇಳಿದ್ರೇ ಇಲ್ಲ ಅಂತಿದ್ದಾರೆ. ಬಂದ್ಬಿಟ್ಲಿ ಇವಳು ದೊಡ್ಡದಾಗಿ ಡೌರಾಣಿ, ಏನೋ ಭಾರಿ ಇವಳು ಮಾತು ಕೇಳಿ ಅವ್ರು ಉಳ್ಕೋತಾರೆ ಅನ್ನೋ ಥರ. ಹಾಂ ಸರಿ ಕಣಮ್ಮ. ಆಹಾ, ಇಷ್ಟು ವರ್ಷದ ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟು ಒಂದು ಮಾತು ಇರ್ತೀನಿ ಅಂತ ಅಂದಿಲ್ಲ. ಅವಳು ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಇರ್ತೀನಿ ಅಂತ ಅಂದ್ಬಿಟ್ಟೆ ಅಲ್ಲ ನೀನು. ಅದು ಹಾಗಲ್ಲ ಕಣೋ ಧರ್ಮ, ಬೇಜಾರು ಮಾಡ್ಕೊಬೇಡ. ನೀನು ಕೇಳಿದಾಗ್ಲೂ ನೀನು ಮೊಮ್ಮಗ ಕೇಳಿದಾಗ್ಲೂ ಇರಬೇಕು ಅಂತಲೇ ಇತ್ತು. ನಾನು ತಾತ ಕೇಳಿದಾಗ ನೀವು ಸುಮ್ಮನೆ ತಮಾಷೆಗೆ ಡೌ ಮಾಡಿದ್ದಲ್ವಾ? ಹಾಗಲ್ಲ, ಅಲ್ಲಿ ಕೆಲಸಗಳು ಕರಿತಾಯಿತ್ತು ಅಪ್ಪ. ಆದರೆ ಪಾಪ ಈ ಹುಡುಗಿ ಕೇಳ್ಬಿಟ್ಲಲ್ಲ ಅಂತ ಒಪ್ಕೊಂಡ್ಬಿಟ್ಟೆ. ಭಾವನಾ, ನನಗೇನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಇಲ್ಲಿಂದ ಬೇಗ ಹೋದರೆ ಧರ್ಮಣ್ಣಂಗೆ ಬೇಜಾರಾಗುತ್ತೆ. ನಾನು ಇಲ್ಲೇ ಇದ್ದರೆ ನಮ್ಮಣ್ಣ ಏನು ಮಾಡ್ತಾನೋ ಅಂತ ಭಯ ಆಗ್ತಿದೆ. ಅಮ್ಮ, ನೀನೀಗ ಅಂಥ ದೊಡ್ಡ ಅಪರಾಧ ಏನು ಮಾಡಿದ್ಯಾ ಅಂತ ಅವ್ರು ಯಾಕೆ ಇಷ್ಟೆಲ್ಲ ಕೋಪ ಪಟ್ಕೋಬೇಕು? ಅದು ನಿನಗೆ ಅರ್ಥ ಆಗಲ್ಲಮ್ಮ. ನನಗೆಲ್ಲ ಅರ್ಥ ಆಗುತ್ತೆ ನೋಡಮ್ಮ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ದೊಡ್ಡವ್ರಂದಮೇಲೆ ಕ್ಷಮಿಸ್ಬೇಕು ಅಲ್ವಾ? ಅಯ್ಯೋ ಅಕ್ಕ, ನಿನಗಿನ್ನೂ ಮಾವನ ಕೋಪದ ಬಗ್ಗೆ ಗೊತ್ತಿಲ್ಲ. ಅವ್ರನ್ನ ಅಷ್ಟು ಸುಲಭವಾಗಿ ಸಮಾಧಾನ ಮಾಡೋಕ್ಕಾಗೋದೇ ಇಲ್ಲ ಗೊತ್ತಾ? ನನಗಂತೂ ಇದು ಯಾವುದೂ ನೋಡೋಕ್ಕಾಗ್ತಿಲ್ಲ. ಅಮ್ಮ, ಬರೀ ನಾವು ಅರ್ಥ ಮಾಡ್ಕೊಳ್ಳೋದಲ್ಲ, ಅವರು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ನಮ್ಮ ಮನೆಗಳಲ್ಲೂ ಸಾವಿರಾರು ಸಮಸ್ಯೆಗಳಿವೆ, ಆದರೆ ನಾವಿಲ್ಲಿ ಬಂದು ಖುಷಿಯಾಗಿಲ್ವಾ? ಹಾಗೆ ಅವರು ಬಂದಿದ್ದ ಜಾಗಕ್ಕೆ ಖುಷಿಯಾಗಿರಬೇಕು. ಹೀಗೆ ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಸರಿನಾ ಹೇಳು? ಹಾಗಲ್ಲ ಭಾವನಾ, ಕೆಲವೊಂದು ಸಂಬಂಧಗಳು ಕನ್ನಡಿ ಇದ್ದ ಹಾಗೆ. ಒಂದು ಸಲ ಒಡೆದೋದ್ರೆ ಮತ್ತೆ ಅದನ್ನು ಸೇರಿಸೋದಕ್ಕಾಗೋದಿಲ್ಲ. ಒಂದು ವೇಳೆ ಸೇರಿಸಿದ್ರೂ ಅದರಲ್ಲಿ ಕಾಣೋ ಬಿಂಬ ಮೊದಲ ಥರ ಇರೋದಿಲ್ಲ. ಶೋಭೆ, ಇವರೇನೆ ನಮ್ಮನೆ ಫಂಕ್ಷನ್ಗೆ ಬಂದು ಇವ್ರ ಪ್ರಾಬ್ಲಮ್ನೇನೋ ಸಾಲ್ವ್ ಮಾಡ್ಕೊಳ್ತಿದ್ದಾರೆ. ಮನೆ ಯಾರ್ದಾದ್ರೇನು, ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರ ಅವಕಾಶನ ಯೂಸ್ ಮಾಡ್ಕೋತಿದ್ದಾರೆ. ನೀನೇ ಏನೋ ಮಾಡದೆ ಸುಮ್ಮನಿರೋದು. ನಾನು ಏನೂ ಮಾಡಿದೆ ಸುಮ್ಮನೆ ಇದ್ದೀನ? ಏನೇ ಹಾಗಂದ್ರೆ? ಇನ್ನೇನಮ್ಮ, ಚಿಕ್ಕಮ್ಮನೂ ಇಲ್ಲ ಚಿಕ್ಕಪ್ಪನೂ ಇಲ್ಲ, ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವರಿಬ್ಬರು ಇಲ್ಲದೇ ಇರೋ ಅವಕಾಶನ ಯೂಸ್ ಮಾಡಿಕೊಂಡು ನೀನು ಏನೋ ಮಾಡ್ತೀಯ ಅಂದ್ಕೊಂಡೆ. ಅದನ್ನು ಬಿಟ್ಟು ಇವರೆಲ್ಲ ಮಾತಾಡೋದನ್ನು ಸುಮ್ಮನೆ ನೋಡೋದೇ ನಮ್ಮ ಕೆಲಸ ಆಗೋಯ್ತಲ್ಲ. ಅಂದರೆ ಏನು ಮಾಡು ಅಂತೀಯ? ಹೋಗಿ ನೇರವಾಗಿ ನಿಮ್ಮ ತಾತನ ಹತ್ರ ಆಸ್ತಿ ನಮ್ಮ ಹೆಸ್ರಿಗೆ ಬರ್ಕೊಟ್ಬಿಡಿ ಅಂತ ಕೇಳಿಬಿಡ್ಲಾ? ನೇರವಾಗಿ ಅಲ್ಲದೆ ಇದ್ದರೂ ಇಂಡೈರೆಕ್ಟಾಗಾದರೂ ಹೋಗಿ ಕೇಳು. ನಾಗಕ್ಕೆ ಒಂದು ನಿಮಿಷ ಬನ್ನಿ. ಅದು ಆ ರೂಮಲ್ಲಿ ಮಡಿ ಬಟ್ಟೆ ಇಟ್ಟಿದ್ದೀನಿ, ತೊಗೊಂಬರ್ತೀರಾ? ಅಲ್ಲಲ್ಲ, ಸೀರೆ ಅಲ್ಲ, ಮಡಿ ಬಟ್ಟೆ ಪುರೋಹಿತರು ಕೊಡೋದು. ಸ್ವಲ್ಪ ಬೇಗ ತೊಗೊಂಡು ಬರ್ತೀರಾ? ಅಲ್ಲೇನಾದರೂ ಹಾವಿದ್ಬಿಟ್ರೆ? ಅಯ್ಯೋ ದೇವ್ರೆ, ನಾನು ಕೋಲ್ ಬೇರೆ ಎಲ್ಲಿಟ್ಟೆ ಅಂತ ಗೊತ್ತೈತಿಲ್ವಲ್ಲ. ಇನ್ನೊಂದು ಕೋಲ್ ಇಟ್ಕೊಂಡೇ ಹೋಯ್ತೀನಿ.
ಇಲ್ಲೇನು ಮಾಡ್ಲಿಕ್ಕತ್ತೀಯ? ಯವ್ವ ಗುಡ್ದಲ್ಲವ್ವ, ನಾನು ನಾಗಿನಿ ಅಲ್ಲ ಒಣಕಿ ಹೋಗು ಅಂತ ಹೇಳಕತ್ತೀಯ? ನೋಡನಾಗಿ ಈ ಪೂಜೆ ಎಲ್ಲ ಮುಗಿದು ಬಿಡ್ಲಿ, ಆಮೇಲೆ ಯಾವ್ದಾರು ಗುಡಿಗೆರೆ ದರ್ಗಾಕರೆ ಹೋಗಿ ಒಂದು ಚಲೋ ತಾಯ್ತಾ ಕಟ್ಟಿಸ್ಕೊಂಬರ್ನು. ನೀ ಹಿಂಗೆ ಆಡ್ಲಿಕ್ಕತ್ತದ ನೋಡಿದ್ರೆ ಗೊತ್ತಾಗ್ತೈತಿ ನಿನಗೆ ಕರೆನ ಹುಚ್ಚಿಡ್ದೈತೆ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾನು ಹೊಡೆದು ಸಾಯಿಸೇ ಬಿಡ್ತಿ. ಇಲ್ಲಿಂದ ಹೋಗ್ತೀನಿ ನಾನು. ಈ ತಡಿ ನೋಡು, ಈ ಬಡಿಗೆ ತೊಗೊಂಡು ಯಾರಿಗೂ ಹೊಡಿಲಿಕ್ಕೆ ಹೋಗ್ಬೇಡ, ಅರ್ಥ ಆತ? ಹೊಡೆದಂದ್ರ ಆಮೇಲೆ ದವಾಖಾನೆ ಕರ್ಕೊಂಡು ಹೋಗ್ಬಿಡ್ತಾರ. ಹುಷಾರ. ಅಲ್ಲಲ್ಲ, ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಬಟ್ಟೆನಾ ನಿಮ್ದಾ? ಪೂಜೆಗಾ? ಒಂದು ನಿಮಿಷ ರೀ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅಮೃತ ಅವ್ರು ಹೇಳಿದ್ರು ಇಲ್ಲೇ ಯಾವುದೋ ಬ್ಯಾಗಲ್ಲಿದೆ ಅಂತ. ನಾನು ಹುಡುಕ್ತೇನೆ. ಈ ಬ್ಯಾಗಲ್ಲಿ ಇರಬೇಕು. ಆ ಬ್ಯಾಗಲ್ಲಿಲ್ಲ, ಆ ಬ್ಯಾಗಲ್ಲಿಲ್ಲ. ಒಂದು ನಿಮಿಷ, ನಾನು ಹುಡ್ಕೊಡ್ತೀನಿ. ಇಲ್ಲಿದೆ ನೋಡಿ, ಇದೆ ಅಲ್ವಾ? ನಿಮಗೆ ಬೇಕಾಗಿರೋದು ಸಿಗ್ತಾ? ಕೊಡಿ ಮತ್ತೆ ಬೇಗ. ಸದ್ಯ ನಾಗಕ್ಕೆ ಓದಕ್ಕೆ ಬರಲ್ಲ. ಓದಕ್ಕೆ ಬಂದಿದ್ದಿದ್ರೆ ಮನೆ ನೆಮ್ಮದಿ ಎಲ್ಲ ಹಾಳಾಗಿರೋದು. ಯಾರ ಮನೆ ನೆಮ್ಮದಿ ಹಾಳು ಮಾಡ್ತಾ ಇದ್ರು ಸಂಜೀವಣ್ಣ? ಏನಾಯ್ತು ಸಂಜೀವಣ್ಣ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅದು ಲಕ್ಕಿ, ನಾಗಿ ರೂಮಿಗೆ ಬಂದಿದ್ರು. ಹಾ, ಅವರು ಮಡಿ ಬಟ್ಟೆ ತಗೊಂಡು ಹೋಗಕ್ಕೆ ಬಂದಿದ್ರಲ್ಲ, ತಗೊಂಡು ಹೋದ್ರಲ್ಲ. ಸರಿ, ಅಲ್ಲಿ ತಾತ ಕರಿತಿದ್ದಾರೆ, ಬಾ ಹೋಗೋಣ. ಬಂದೆ, ಇದೊಂಚೂರು ಜೋಡಿಸ್ಕೊಂಡು. ಅಣ್ಣ, ಅದನ್ನ ಆಮೇಲೆ ಜೋಡಿಸ್ಕೋಬಹುದು, ಅಲ್ವಾ? ಹೋಗೋಣ. ಅಲ್ಲ ಲಕ್ಕಿ, ಅಯ್ಯೋ ಬಾ. ಲಕ್ಕಿ, ಬ್ಯಾಗ್ ಜಿಪ್ ಹಾಕಿಲ್ಲ. ಹಲೋ ಸರ್, ನಾವು ಯಾವುದೋ ಒಂದು ಐಡಿಯಾ ಬಗ್ಗೆ ಹೇಳಿದ್ವಿ. ತಾವು ಅದ್ರ ಬಗ್ಗೆ ಯೋಚನೆ ಮಾಡದೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರೋ? ನನ್ನ ಮಾಸ್ಟರ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂದಿದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಓ, ಅಂತ ಮಾಸ್ಟರ್ ಪ್ಲಾನು ಏನು?